ಅವರಿಗೆ. ಸೊ ತಮ್ಮ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ, ಕಂಟೆಂಟ್ ಆಗುತ್ತೆ. ಸೊ ಕೂಡಲೇ ಇಮಿಡಿಯೇಟ್ ಅವರನ್ನು ಅಲ್ಲಿ ಆ ಕಟ್ಟಡ ಮಾಡೋರನ್ನೆಲ್ಲ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕು, ಮೊದಲೇ ಕೆಲಸ. ಅದಕ್ಕೆ ಸಂಬಂಧಪಟ್ಟಂಥವ್ರು ಯಾರ್ಯಾರಿದ್ದಾರೆ ಒತ್ತು ಒಳಗಡೆ ಹಾಕಬೇಕು. ನಿಮ್ಮ ಆರ್ಡರನ್ನೇ ಇವತ್ತು ಉಲ್ಲಂಘನೆ ಮಾಡ್ತಾರೆ ಅಂತಂದರೆ ಹಾಗಾದರೆ ಏನು ಕಿಮ್ಮತ್ತೇನು ಅಂತನ್ನುವಂಥದ್ದು ಪ್ರಶ್ನೆ ಬರುತ್ತೆ. ಸಾಮಾನ್ಯ ಜನರಿಗೆ ಹಾಗಾದರೆ ಏನು ಬೆಲೆ ಏನು ಅಂತ ಬರುತ್ತೆ. ಸೊ ತಾವು ದಯವಿಟ್ಟು ಇದನ್ನು ಸಂಪೂರ್ಣ ಪ್ರಮಾಣದಲ್ಲಿ ಇಲ್ಲಿ ಅಂತನ್ನುವಂಥ 100% ಅದರೊಳಗೆ ಎರಡನೇ ಮಾತನೇ ಇಲ್ಲ. ಇನ್ನು ಸಾಮಾಜಿಕ ಅಂದರೆ ಆ ಬಡಾವಣೆಯಲ್ಲಿ ಸುಮಾರು 30 ಮುಸ್ಲಿಮರ ಮನೆ ಇದ್ದಾವೆ ಅಷ್ಟೇ. ಈಗ 400-500 ಮನೆ ಹಿಂದೂಗಳದ್ದಿದೆ. ಅಲ್ಲಿ ಆಲ್ರೆಡಿ 2 ಮಸೀದಿ ಇದೆ. ಈಗ ಆಲ್ರೆಡಿ ಒಂದಂತೂ 50 ಮೀಟರ್ ಅಂತರದಲ್ಲೇ ಒಂದು ಇದಿದೆ. ಇನ್ನೊಂದು ಈಗ ನೋಡಿ, ಇದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು 50 ಮೀಟರ್ ಅಂತರದಲ್ಲಿ ಇರುವಂಥದ್ದು. 50 ಮೀಟರ್ ಅಂತರದಲ್ಲಿ ಇದೆ. ಇನ್ನೊಂದು 200 ಮೀಟರ್ ಅಂತರದಲ್ಲಿ ಇದೆ. ಸೊ ಆಲ್ರೆಡಿ 2 ಇದ್ದಾವೆ. ಅಲ್ಲಿ 35 ಜನ ಇರೋದು. ಇವರು ನಮಾಜ್ ಮಾಡೋಕ್ಕೆ ಎಷ್ಟು ಬೇಕಾಗುತ್ತೆ ಅಂತನ್ನುವಂಥದ್ದು ಅವ್ರು ಯೋಚನೆ ಮಾಡಬೇಕು. ಮತ್ತು ಸಾಮಾಜಿಕ ದೃಷ್ಟಿಕೋನದಿಂದನೂ ಯೋಚನೆ ಮಾಡಬೇಕು, ಸೌಹಾರ್ದದ ದೃಷ್ಟಿಯಿಂದನೂ ಯೋಚನೆ ಮಾಡಬೇಕು. ಇನ್ನೊಂದಾದರೆ ಅಲ್ಲಿ ಆ ಸಾದಿಕ್ ಬಡಾವಣೆ ಅಂತ ಹೇಳಿ, ಆ್ಯಕ್ಚುಲಿ ಸಾದಿಕ್ ಬಡಾವಣೆ ಅಲ್ಲ, ಅದು ಶ್ರೀಕೃಷ್ಣ ಬಡಾವಣೆ. ಅಧಿಕೃತವಾದ ನಗರಸಭೆನೇ ಹಾಕಿದಂಥ ಬೋರ್ಡ್ ಅದು. ಮತ್ತು ಆಲ್ರೆಡಿ ಆ ನಗರಸಭೆಯಲ್ಲೂ ಕೂಡ ರಿಜಿಸ್ಟರ್ ಆದಂಥ ಇದದು. ಅದಕ್ಕೆ ಸಾದಿಕ್ ನಗರ್ ಅಂತ